ಬೇಸಿಗೆ ಹತ್ತಿರವಾದಂತೆ ಕಡಿಮೆಯಾದ ದಾಳಿಂಬೆ ಫಸಲು, ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದ ಬೆಳೆ ಇಲ್ಲದೆ ಕೈ ಹಿಸುಕಿಕೊಳ್ಳುತ್ತಿರುವ ರೈತರು. ನಗರಸಭೆಗೆ ಬಾಡಿಗೆ ಪಾವತಿಸಲು ಮೀನಾಮೇಷ, ಬಾಡಿಗೆ ಪಾವತಿಸಿ ಇಲ್ಲ ಖಾಲಿ ಮಾಡಿ, ವರ್ತಕರಿಗೆ ಎಚ್ಚರಿಕೆ ಕೊಟ್ಟ ಪೌರಾಯುಕ್ತೆ ಅಮೃತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಗತಿ ಮುಖ್ಯ, ಕಡ್ಡಾಯ ಮತದಾನದ ಮೂಲಕ ಉತ್ತಮ ನಾಯಕರನ್ನ ಆಯ್ಕೆ ಮಾಡಿ, ನ್ಯಾಯಾಧೀಶೆ ಶಕುಂತಲಾ ಅವರು ಕರೆ. ಎಲ್ಲೆಡೆ ರಥಸಪ್ತಮಿ ಸಂಭ್ರಮ, ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮ, ನೂರಾರು ಯೋಗಪಟುಗಳು ಭಾಗಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಬರದ ನಾಡು ಎಂದು ಖ್ಯಾತಿಯಾಗಿರುವ ಆ ಜಿಲ್ಲೆಯ ರೈತರು ತರಕಾರಿ, ಹೂ, ಹಣ್ಣು, ರಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿದ್ದು ಈ ವರ್ಷ ಉತ್ತಮ ಮಳೆ ಬೆಳೆಯಾಗುವ ಖುಷಿಯಲ್ಲಿದ್ದಾರೆ. ಅದೇ ರೀತಿ ಈಗ ಅದೇ ಜಿಲ್ಲೆಯ ದಾಳಿಂಬೆಗೆ ಚಿನ್ನದ ಬೆಲೆ ಸಿಕ್ಕಿದೆ. ಆದ್ರೆ ರೈತ ಮಾತ್ರ ಮಾರುಕಟ್ಟೆಯಲ್ಲಿ ದಾಳಿಂಬೆ ದರ ಕೇಳಿ ತೋಟಗಳಲ್ಲಿ ದಾಳಿಂಬೆ ಇಲ್ವಲ್ಲ ಅಂತ ಕೈ ಹಿಸುಕಿಕೊಳ್ತಿದ್ದಾರೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತರಹೇವಾರಿ, ತರಕಾರಿ, ಹೂ, ಹಣ್ಣು ಹಾಗೂ ರಾಗಿ ಬೆಳೆಗಳನ್ನು ಬೆಳೆಯುವಲ್ಲಿ ದೇಶದಲ್ಲೇ ಫೇಮಸ್ಸು. ಈಗ ಜಿಲ್ಲೆಯಲ್ಲಿ ರೈತರು ವಾಣಿಜ್ಯ ಬೆಳೆಯಾದ ದಾಳಿಂಬೆಯತ್ತ ಮುಖ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ದೊಡ್ಡ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೂರಾರು ಎಕರೆಗಳಲ್ಲಿ ದಾಳಿಂಬೆ ತೋಟಗಳನ್ನ ಮಾಡಿ ದಾಳಿಂಬೆಯನ್ನ ಬೆಳೀತಾ ಇದ್ದಾರೆ. ಹೀಗಿರುವಾಗ ಕೆಲವು ತಿಂಗಳ ಹಿಂದೆ ಮಳೆಗಾಲದ ಸಂದರ್ಭದಲ್ಲಿ ಒಬ್ಬೊಬ್ಬ ರೈತ 10-20 ಟನ್ ದಾಳಿಂಬೆ ಬೆಳೆದು ಕೈಗೆ ಸಿಕ್ಕ ದರಕ್ಕೆ ಮಾರಾಟ ಮಾಡಿ ಲಾಸ್ ಆಗಿದ್ರು, ನಿರಾಸೆಗೊಂಡಿದ್ರು. ಆದ್ರೆ ಈಗ ಬೇಸಿಗೆ ಕಾಲ ಆರಂಭವಾಗಿದ್ದು ಅದರಲ್ಲಿ ಬೆಳಗಿನ ಜಾವ ಮಂಜಿನ ವಾತಾವರಣ ಇದ್ದು ಬೇಸಿಗೆಯ ತೀವ್ರತೆಗೆ ತೋಟಗಳಲ್ಲಿ ದಾಳಿಂಬೆ ಫಸಲು ಕಡಿಮೆಯಾಗಿದೆ. 10 ಟನ್ ಬೆಳೆಯೋ ದಾಳಿಂಬೆ ತೋಟದಲ್ಲಿ ಈಗ ಬರೀ 3 ಟನ್ ದಾಳಿಂಬೆ ಫಸಲು ಬರ್ತಾ ಇದೆ. ಇದರಿಂದ ಮಾರುಕಟ್ಟೆಯಲ್ಲಿ ದಾಳಿಂಬೆಗೆ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಆದರೆ ಈಗಿರುವ ದಾಳಿಂಬೆಗೆ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಸಿಕ್ಕಿದ್ದು ಕೆಲ ರೈತರ ಮುಖದಲ್ಲಿ ನಗು ಮೂಡಿಸಿದ್ರೆ ಇನ್ನಿತರ ರೈತರು ದಾಳಿಂಬೆ ದರ ಕೇಳಿ ಕೈ ಹಿಸ್ಕೊಳ್ತಾ ಇದ್ದಾರೆ. ನನ್ನ ಹೆಸರು ಪ್ರತಾಪ್ ಅಂತ. ನಾವು ದಾಳಿಂಬೆ ಬೆಳೆಗಾರರು. ನಮ್ಮದು ತೋಟ ವೆಂಗಡೀರಕೋಟೆಯಲ್ಲಿ ಒಂದು 6 ಎಕರೆ ದಾಳಿಂಬೆ ತೋಟ ಮಾಡಿದ್ದೀವಿ. ಜೊತೆಗೆ ಒಂದು 2 ಎಕರೆ ಕೊಂಡೆನಳ್ಳಿ ಮಾಡಿದ್ದೀವಿ. ಕೊಂಡೆನಳ್ಳಿ ಮಾಡಿದ್ದು ನಮ್ಮದು ಆ್ಯಕ್ಚುಲಿ ಹಾರ್ವೆಸ್ಟಿಂಗ್ ಎಲ್ಲ ಮುಗೀತು. ಅದು 100 ರೂಪಾಯಿ ರೇಟ್ ಹಂಗೆ ಸಿಕ್ಕಿತ್ತು ನಮಗೆ. ವೆಂಗಡೀರಕೋಟೆಯಲ್ಲಿ ಮಾಡಿದ್ದು ಆ್ಯಕ್ಚುಲಿ ಈಗ ಬಂದಿದೆ. ಫಸಲು ಆ್ಯಕ್ಚುಲಿ ಕಡಿಮೆ ಆಗಿದೆ. ರೀಸನ್ ಏನಂದರೆ ನಾವು ದಾಳಿಂಬೆ ಇತ್ತಲ್ಲಿ ಮಾಡಬೇಕಾದ್ರೆ ಜೂನ್ ಜುಲೈಯಲ್ಲಿ ಅನ್ಸೀಸನಲ್ಲಿ ಪ್ರೂನಿಂಗ್ ಮಾಡಿದ್ದೀವಿ. ಆದ ಕಾರಣ ಏನಾಗಿದೆ ಅಂದರೆ ನಮ್ಗೆ ಇಳುವರಿ ತುಂಬ ಕಡಿಮೆ ಆಗಿದೆ. ನಾರ್ಮಲಾಗಿ ಏನಾಗುತ್ತೆ ಅಂದರೆ ಇಳುವರಿ ಒಂದು 10 ಟನ್ವರೆಗೂ ನಮ್ಗೆ ಇಳುವರಿ ಬರುತ್ತೆ. ಬಟ್ ಈ ಸಲ ಏನಾಗಿದೆ ಅಂದರೆ ಒಂದು 2-3 ಟನ್ನಿಗೆ ಇಳುವರಿ ಕಡಿತ ಆಗಿದೆ. ಇದರಿಂದ ಆ್ಯಕ್ಚುಲಿ ಇವಾಗ ಒಂದು 230-240ವರೆಗೂ ಬೆಲೆ ನಡೀತಾ ಇದೆ. ರೈತರಿಗೆ ಒಳ್ಳೆಯ ಬೆಲೆನೇ. ಬಟ್ ಅಂದರೆ ಇಳುವರಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ 70-80% ಕಡಿತ ಆಗಿರೋದ್ರಿಂದ ನಮಗೆ ರೈತರಿಗೆ ತುಂಬ ನಷ್ಟ ಆಗ್ತಿದೆ. ರೇಟ್ ಇದ್ದರೂ ನಷ್ಟ ಆಗ್ತಿದೆ. ಆದರೆ ಅಲ್ಲಿದ್ದು ಕಡಲೆ ಇಲ್ಲ, ಕಡಲೆದು ಅಲ್ಲಿಲ್ಲ, ಆ ಥರ ಆಗ್ಬಿಟ್ಟಿದೆ ಈಗ. ಅಲ್ಲಿ ಒಂದು ರೀತಿಯಾಗಿ ನಿಮಗೆ ಬೆಳೆ ಇಲ್ಲದೆ ಇರೋದು ನಷ್ಟ. ರೇಟ್ ಇರೋದೊಂದು ಖುಷಿ ವಿಚಾರ. ಹೌದು, ರೇಟ್ ಇರೋದೊಂದು ಖುಷಿ ವಿಚಾರ. ಮತ್ತು ಇಲ್ಲಿ ನಮಗೆ ಇಲ್ಲಿ ಮಂಡಿ ಆಗಿರೋದ್ರಿಂದ ಸಣ್ಣ ಪುಟ್ಟ ರೈತರು ಒಂದು 20 ಬಾಕ್ಸ್ 30 ಬಾಕ್ಸು ಹಣ್ಣು ಬಂದಾಗ ಅದನ್ನೆಲ್ಲ ಬೆಂಗಳೂರು ತೊಗೊಂಡು ಹೋಗ್ಬೇಕಿತ್ತು. ಈಗ ಇಲ್ಲೇ ನಮ್ಮ ಆಯನ್ಸ್ ಗ್ಲೋಬಲ್ ಮಾರ್ಕೆಟ್ ಆಗಿರೋದ್ರಿಂದ ಅವ್ರು ಇಲ್ಲೇ ತೊಗೊಂಬಂದು ಅವ್ರದ್ದು ಏನಿದೆ ಅದು ಮಾರ್ಬೋದು. ಒಳ್ಳೆಯ ಬೆಲೆಗೆ ಮಾರ್ಕೊಡ್ತಿದ್ದಾರೆ ನಮ್ಮ ಕೇಶವಣ್ಣ ಅವರು. ಈಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಈ ರೇಟ್ ನೋಡ್ಬಿಟ್ಟು? ನೀವು ಎಷ್ಟು ಟನ್ ಕಿತ್ತಿದ್ರಿ ಇವತ್ತು? ಎಷ್ಟು ರೇಟ್ ಇತ್ತು? ನಮ್ಮದೊಂದು 5 ಟನ್ ಹಣ್ಣು ಬಂದಿದೆ ಈಗ. ರೇಟ್ ತುಂಬ ಚೆನ್ನಾಗಿದೆ. ಒಂದು 230 ರೂಪಾಯಿ ರೇಟ್ ಹೋಗಿದೆ. ಬಟ್ ಏನಂದರೆ ಇಳುವರಿ ಕಡಿಮೆ ಆಗಿದೆ. 10 ಟನ್ ಬರೋ ಜಾಗದಲ್ಲಿ 2-3 ಟನ್ ಬಂದಿದೆ. ರೇಟ್ ಇದ್ರೂ ಒಂದು ಪರ್ಟಿಕ್ಯುಲರ್ ನಿಮ್ಮದು ಮಾತ್ರ ಹಿಂಗೇನ ಎಲ್ಲಾನು? ಇಲ್ಲ 90% ರೈತರಿಗೆ ಎಲ್ರಿಗೂ ಈ ಸಲ ಇಳುವರಿ ಕಡಿಮೆ ಆಗಿದೆ. ಬರೀ 10% ರೈತರಿಗೆ ಮಾತ್ರ ಏನಾಗಿದೆ ಅಂದರೆ ಎಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತಲ್ವ, ಈಗ ಬಿಸಿಗಿರೋ ಕಡೆ ಸ್ವಲ್ಪ ಸೆಟ್ಟಿಂಗ್ ಚೆನ್ನಾಗಿರೋದ್ರಿಂದ ಅಲ್ಲಿ ಒಳ್ಳೆ ಕ್ರಾಪ್ ಬಂದಿದೆ. ಬಟ್ ನಮ್ಮ ಕಡೆ ಎಲ್ಲ ಕ್ರಾಪ್ ಕಡಿಮೆ ಆಗಿದೆ, ಇಳುವರಿ ಕಡಿಮೆ ಇದೆ. ಒಂದು ರೀತಿ ಖುಷಿ ವಿಚಾರ. ರೇಟ್ ಇರೋದ್ರಿಂದ ಒಂಥರ ಖುಷಿ ವಿಚಾರನೇ. ಯಾರ್ಯಾರಿಗೆ ಒಳ್ಳೆ ಬೆಳೆ ಬಂದಿದೆ ಅವ್ರಿಗೆ ಒಳ್ಳೆ ದುಡ್ಡು ಆಗ್ತಿದೆ. ಇನ್ನು ಚಿಕ್ಕಬಳ್ಳಾಪುರದ ಅಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ 100 ಟನ್ಗಳಷ್ಟು ದಾಳಿಂಬೆ ಬರ್ತಾ ಇತ್ತು. ಆದರೆ ಈಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ದಾಳಿಂಬೆಯ ಫಸಲು ಕಮ್ಮಿಯಾಗಿ 16 ಟನ್ಗಳಿಗೆ ಇಳಿದಿದೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಹೈದರಾಬಾದ್ ಹಾಗೂ ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಚಿಕ್ಕಬಳ್ಳಾಪುರದ ದಾಳಿಂಬೆಗೆ ಭಾರೀ ಬೇಡಿಕೆ ಇದೆ. ಆದರೆ ರೈತರ ತೋಟಗಳಲ್ಲಿ ದಾಳಿಂಬೆ ಫಸಲೇ ಇಲ್ಲದೆ
100ಕ್ಕೆ 30% ಮಾತ್ರ ದಾಳಿಂಬೆ ಬರ್ತಾ ಇದ್ದು, ಇದರಿಂದ ದಾಳಿಂಬೆಗೆ ಬೇಡಿಕೆ ಹೆಚ್ಚಾಗಿದೆ. ಈ ಹಿಂದೆ ಮಾರುಕಟ್ಟೆಯಲ್ಲಿ ಅದರಲ್ಲೂ ಗುಣಮಟ್ಟದ ದಾಳಿಂಬೆಗೆ ಕೆಜಿಗೆ 100ರಿಂದ 150 ರೂಪಾಯಿ ಇದ್ದಂಥ ಬೆಲೆ ಈಗ 200ರಿಂದ 250 ರೂಪಾಯಿಗಳವರೆಗೂ ಏರಿಕೆಯಾಗಿದೆ. ಅದರಲ್ಲೂ ಕಡಿಮೆ ಕ್ವಾಲಿಟಿ ದಾಳಿಂಬೆ ಕೂಡ ಮೊದಲು 40ರಿಂದ 60 ರೂಪಾಯಿ ಇದ್ದದ್ದು ಈಗ 100ರಿಂದ 150 ರೂಪಾಯಿವರೆಗೂ ಬೆಲೆ ಹೆಚ್ಚಾಗಿದೆ. ಬೆಲೆಗಳು ಒಳ್ಳೆ ರೇಟ್ ಇದೆ. ತೋಟದಲ್ಲೇ 210 220 ರೂಪಾಯಿ ಹಾರ್ವೆಸ್ಟ್ ನಡೀತಾ ಇದ್ರೆ ಚೆನ್ನಾಗಿದೆ. ಏನು 300 ಗ್ರಾಮ್ 400 500 ಗ್ರಾಮ್ ಗಂಟ ಇರೋಂಥ ಮಾಲು ನೋಡಿ ಈ ಥರ ಇರುತ್ತೆ. ಈ ಥರ ಇರೋಂಥ ಮಾಲ್ಗೆ ಒಳ್ಳೆ ಬೇಡಿಕೆ ಇದೆ. ತೋಟದಲ್ಲೇ 210 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಯಾಕೆ ಇವಾಗ ಈ ರೇಟ್ ಇದೆ ಅಂದರೆ ಸ್ವಲ್ಪ ಈ ಬೇಸಿಗೆ ಸಮ್ಮರ್ ಶುರು ಆಗಿದೆ, ಮಾಲ್ ಎಲ್ಲೂ ಇಲ್ಲ. ಹೊರಗಡೆನೂ ಗುಜರಾತ್ ಮಹಾರಾಷ್ಟ್ರನೂ ಸಹ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಸೈಜ್ ಕೇಳ್ತಾ ಇದ್ದಾರೆ ಮಾರ್ಕೆಟು. ತುಂಬ ಅಂದರೆ ತುಂಬ ರೇಟ್ ಇದೆ. ಮಂಡಿಯಲ್ಲೂ ಸಹ 4000 ರೂಪಾಯಿ ನೆನ್ನೆ ಒಂದು ಹೋಯ್ತು, ಒಂದು ಲಾಟು 4000 ಅಂದರೆ 20 kg ಕ್ರೇಟು 4100 ರೂಪಾಯಿ ಗಂಟ ಇಲ್ಲಿ ಹೋಗ್ತಾ ಇದೆ. ಚುಕ್ಕೆ ಸಹ ಇದೂ ಸಹ ನೀವು ನೋಡ್ಬೋದು, ಇದೂ ಸಹ 100-110 ರೂಪಾಯಿ ಹೋಗ್ತಾ ಇದೆ ನೋಡಿ, ಪೂರ್ತಿ ಚುಕ್ಕೆ ಇದೆ. ಮೊದಲೆಲ್ಲ ಇದು 50 ರೂಪಾಯಿ 60 ರೂಪಾಯಿಗೆ ಹೋಗ್ತಾ ಇತ್ತು. ಇವಾಗ ಚುಕ್ಕೆನೂ ಡಿಮ್ಯಾಂಡ್ ಆಗಿದೆ, 100 ರೂಪಾಯಿ 110 ರೂಪಾಯಿ ಗಂಟ ಸೇಲ್ ಆಗ್ತಾ ಇದೆ. ಯಾಕಪ್ಪ ಇವಾಗ ರೇಟು ಅಂದರೆ ಇವಾಗ ಯಾರೂ ಕ್ರಾಪ್ ಬಿಡಲ್ಲ. ಈ ಬೇಸಿಗೆಲ್ಲ ಕ್ರಾಪ್ ಬಿಡಲಿಕ್ಕಾಗಲ್ಲ, ಅವಾಗ ಯಥೇಚ್ಛವಾಗಿ ಮಳೆ ಇರುತ್ತೆ, ಎತ್ತರಲ್ಲಿ ಸ್ಪ್ರೇ ಮಾಡಲಿಕ್ಕಾಗಲ್ಲ. ಆವಾಗ ಮಳೆಗಳು ತುಂಬ ಇರೋದ್ರಿಂದ ಕ್ರಾಪ್ಗೆ ಯಾರೂ ಬಿಡಲ್ಲ. ಈ ಕಾಲ ಇವಾಗ ದಾಳಿಂಬೆ ಅದೃಷ್ಟವಂತ ಕೋಟ್ಯಾಧಿಪತಿ ದಾಳಿಂಬ್ರೆ ಇವಾಗ ಯಾರು ಮಾಡ್ಕೊಂಡಿದ್ದಾರೋ ಕೋಟಿಗಟ್ಟಲೆ ವ್ಯಾಪಾರ ಮಾಡ್ಕೊತಾ ಇದ್ದಾರೆ, ಒಳ್ಳೆ ಸಂಪಾದನೆ ಆಗ್ತಾಯಿದೆ. ರೈತರಿಗೇನು ಹೇಳಕ್ಕೆ ಬಯಸ್ತೀರಿ ಅಂದರೆ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಸಹ ನೀವು ಎಲ್ಲನೂ ಏಪ್ರಿಲ್ ಮೇ ಜೂನಲ್ಲಿ ಎತ್ತರಲ್ಲಿ ಹೋಗದೆ ಈ ಥರ ಈ ಒಂದು ಇದನ್ನು ಟ್ರಯಲ್ ಬೇಸ್ ಮೇಲೆ ನೋಡಿಕೊಂಡು ಇವಾಗ ಜನವರಿ ಫೆಬ್ರವರಿಗೆ ಬರೋ ಹಾಗೆ ಮಾಡಿಕೊಂಡ್ರೆ ಒಳ್ಳೆ ರೇಟು. ಇದು 3 ವರ್ಷದಿಂದನೂ ಹೀಗೆ ಇದೆ. ಮೊದಲು ಯಾವ ರೀತಿ ಇಳುವರಿ ಬರ್ತಾಯಿತ್ತು, ಈಗ ಎಷ್ಟು ಇಳುವರಿ ಬರ್ತಾ ಇದೆ? ಮೊದಲು ಇಲ್ಲ, ಈ ಸಮ್ಮರ್ಗೆ ಲೆಕ್ಕ ಮಾಡಿದ್ರೆ ಮುಂಚೆ ಎಲ್ಲ ಒಂದು ಗಿಡಕ್ಕೆ 40 kg ಬರೋಂಥದ್ದು ಇವಾಗ ಒಂದು 25-30 kg ಬರುತ್ತೆ, ಒಂದು 10 kg ಡ್ರಾಪ್ ಆಗುತ್ತೆ. ಆದರೂ ರೇಟ್ ಇರೇ ಇರುತ್ತೆ. ಈಗ ಚಳ್ಳಕೆರೆ ಭಾಗದಿಂದ ಬರುತ್ತೆ, ಬಂದಿರೋದು ಇವತ್ತು ಚಳ್ಳಕೆರೆ ಬಂದಿದೆ. ಸೊ ಅವರು ಇದೇ ಒಂದು 3 ವರ್ಷದಿಂದ ಪ್ರಗತಿಪರ ರೈತರಲ್ಲಿ ಒಬ್ಬರು ರೆಡ್ಡಿಯವರು ಅಂತಿದ್ದಾರೆ, ಸುಮಾರು 200-300 ಟನ್ ಬೆಳೀತಾರೆ. ಈಗ ಮೊದಲು ಎಷ್ಟು ಟನ್ ಬರ್ತಾಯಿತ್ತು ಮಾರ್ಕೆಟ್ಗೆ? ಮುಂಚೆ ಸುಮಾರು ಒಂದು 20-30 ಟನ್ ಬರ್ತಾಯಿತ್ತು, ಇವಾಗೆಲ್ಲ ಒಂದು 2 ಟನ್ 3 ಟನ್ ಬರ್ತಾ ಇದೆ ಅಷ್ಟೇ. ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಚೆನ್ನಾಗಿರೋದು 210 ರೂಪಾಯಿ ಇಲ್ಲೂ ಸಹ ಹೋಗ್ತಾ ಇದೆ. ಹೊರಗಡೆನೂ ಸೇಮ್ ಇದೆ ಸರ್, ಸೇಮ್ ಇದೆ 210 ರೂಪಾಯಿ. ಇನ್ನು ಮಾರೋರೆಲ್ಲ ಅವ್ರಿಗೆ ಎಕ್ಸ್ಪೆಂಡಿಚರು ಅದು ಇದು ವೇಸ್ಟೇಜ್ ಎಲ್ಲ ಇಟ್ಕೊಂಡು ಅವ್ರು ಮಾರ್ತಾ ಇದ್ದಾರೆ. ಅಂಗಡಿಗಳಿಗೆಲ್ಲ 300 ರೂಪಾಯಿ ಗಂಟ ಸೇಲ್ ಆಗ್ತಾ ಇದೆ. ಸೊ ಓವರಾಲ್ ಇಲ್ಲಿ 210 ರೂಪಾಯಿ, 100ರಿಂದ 210 ರೂಪಾಯಿ ಸಹ ಹೋಗ್ತಾ ಇದೆ. ಚನ್ನಕೇಶ್ವ ಅಂತ ಅಯಾನ್ಶ್ ಗ್ಲೋಬಲ್ ಫ್ರೂಟ್ ಚಿಕ್ಕಬಳ್ಳಾಪುರ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರಗಳಲ್ಲಿ ಮಾರಾಟ ಆಗ್ತಾ ಇರುವಂತಹ ದಾಳಿಂಬೆಗೆ 250ರಿಂದ 300 ರೂಪಾಯಿವರೆಗೂ ಮಾರಾಟವಾಗ್ತಾ ಇದ್ದು, ದಾಳಿಂಬೆ ಪ್ರಿಯರು ದಾಳಿಂಬೆಯ ದರ ಕೇಳಿ ಕಂಗಾಲಾಗಿದ್ದು, ಕೆಜಿ ತಿನ್ನೋರು ಅರ್ಧ ಕೆಜಿ ಕೊಂಡ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಎದುರಾಗಿದೆ. ದಾಳಿಂಬೆ ರೇಟು ಫಸ್ಟ್ 100 ರೂಪಾಯಿ ಇತ್ತು, ಇವಾಗ 300 ರೂಪಾಯಿ ಆಗಿದೆ. ಫೈನಲ್ 260-280 ರೂಪಾಯಿ ಮಾಡಬೇಕು. ಸ್ವಲ್ಪ ಕೆ ಜಿ ತೊಗೊಂಡವರು ಅರ್ಧ ಹಾಕಿ ತೊಗೊತಾ ಇದ್ದಾರೆ. ಇವಾಗ ಯಾಕೆ ರೇಟ್ ಜಾಸ್ತಿ ಆಗಿದೆ ಅಂತ? ಫಸಲ್ ಕಡಿಮೆ, ಸೀಸನ್ ಇಲ್ಲ, ಅನ್ಸೀಸನ್. ಇವಾಗ ರೇಟ್ ಜಾಸ್ತಿ ಅಂದರೆ ಬೇಜಾರ ಜನ. ಇವಾಗ 300 ರೂಪಾಯಿ ಹೇಳಿದ್ರೆ ಅಂತಾರೆ. ರೇಟ್ ಕಡಿಮೆ ಆದವಾಗ ಕೆಜಿ ಅಡಿಕೆ ತೊಗೊಂಡು ಹೋಗ್ತಾ ಇದ್ರು. ಇವಾಗ ಏನಿದ್ರು 300 ರೂಪಾಯಿ ಮಾಡಬೇಕಲ್ಲ, 280 ಮಾಡಬೇಕು. 220, 230 ಖರೀದಿ ಇದೆ ರೇಟ್. ಇವಾಗ 260 ಇರೋದಕ್ಕೆ ಕೆಜಿ ತೊಗೊಂಡವರು ಅರ್ಧ ಹಾಕಿ ತೊಗೊತಾ ಇದ್ದಾರೆ. ಫುಡ್ ಕ್ವಾಲಿಟಿ ಎಷ್ಟು ರೇಟ್ ಇದೆ? ಫುಲ್ ಕ್ವಾಲಿಟಿ ಅಂದರೆ ನಿಮಗೆ 260-270 ಐತೆ ರೇಟು. 320 ಮಾಡಬೇಕು. ಸ್ವಲ್ಪ ಮೀಡಿಯಮ್ ಅಂದರೆ ನಾವು 250-260 ಮಾಡ್ತೀವಿ. ಬಜಾರಲ್ಲಿ ಏನು ರೇಟ್ ನಡೀತಿದೆ? ಬಜಾರಲ್ಲಿ 240-230 ಇದೆ. ಇವಾಗ ಖರೀದಿ ರೇಟ್ ಅಷ್ಟಿದೆ. ಸಣ್ಣದು ಒಳ್ಳೆ ಕ್ವಾಲಿಟಿ ದಪ್ಪ ಸೈಜ್ 250 ಬೀಳುತ್ತೆ. ಹಾಂ, ಮಾರ್ಕೆಟಲ್ಲಿ. ಇಲ್ಲಿ ಮಾರೋದು 280 ಐತೆ. ಇಲ್ಲ 280-300 ಹೋಗಿದೆ. ಹೌದು, ಕಡಿಮೆ. ಕೆ ಜಿ ತೊಗೊಂಡವರು ಅರ್ಧ ಕೆಜಿ, ಅರ್ಧ ತೊಗೊಂಡವರು 1/4 ಕೆಜಿ, ಆ ಥರ ಮಾರಾಟ ಆಗ್ತಾಯಿದೆ.
ಒಟ್ಟಾರೆ ಈ ವರ್ಷ ಫಸಲು ಕಡಿಮೆ ಇದ್ರೂ ಬೆಲೆ ಚೆನ್ನಾಗಿರೋದ್ರಿಂದ ರೈತರಿಗೆ ಸ್ವಲ್ಪ ನಿರಾಳತೆ ಸಿಕ್ಕಿದೆ. ಆದರೆ ಬೇಸಿಗೆ ಸಂಕಷ್ಟದ ನಡುವೆಯೂ ಚಿಕ್ಕಬಳ್ಳಾಪುರದ ದಾಳಿಂಬೆ ರೈತರಿಗೆ ಫಲ ಸಿಕ್ಕಿದ್ದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪೌರಾಯುಕ್ತರಾದ ಅಮೃತ ಅವರು ನಗರ ಪ್ರದಕ್ಷಿಣೆ ನಡೆಸಿ ಬಾಡಿಗೆ ಪಾವತಿಸಲು ಮೀನಾಮೇಷ ಎಣಿಸುತ್ತಿದ್ದ ಬಾಡಿಗೆದಾರರಿಗೆ ಬಾಡಿಗೆ ಪಾವತಿಸಿ ಇಲ್ಲ ಅಂಗಡಿ ಖಾಲಿ ಮಾಡಿ ಎಂದು ಖಡಕ್ ಸೂಚನೆ ನೀಡಿದರು. ನಾನು ಆಗ ಬಂದಾಗಲೇ ಹಾಕ್ಸಿ ಅಂತ ಹೇಳೋಗಿದ್ದೆ. ಅವ್ರು ಕಟ್ಟಿದ್ರಂತೆ ಮೆಡಿಕಲ್ ಶಾಪ್ ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿ ತ್ಯಾಜ್ಯವನ್ನು ರಸ್ತೆಗೆ ಹಾಕಿರುವುದನ್ನ ನೋಡಿ ಆಕ್ರೋಶ ವ್ಯಕ್ತಪಡಿಸಿದ ನಗರಸಭೆಯ ಪೌರಾಯುಕ್ತರು ನಗರದಲ್ಲಿ ನೈರ್ಮಲ್ಯ ಕಾಪಾಡಲು ನಾಗರಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ನಗರದಲ್ಲಿ 45ಕ್ಕೂ ಅಧಿಕ ಬ್ಲಾಕ್ ಸ್ಪಾಟ್ಗಳು ಗುರುತಿಸಲಾಗಿದ್ದು ಅದನ್ನು ಶಾಶ್ವತವಾಗಿ ತೆರವುಗೊಳಿಸಿ ರಂಗೋಲಿ ಮತ್ತು ಚಿತ್ರಗಳನ್ನು ಬಿಡಿಸಲಾಗುವುದು ಎಂದರು. ನಗರದ ಗಾರ್ಡನ್ ರಸ್ತೆಯಲ್ಲಿ ನಗರಸಭೆಯ ಮೂಲಕ ನಿರ್ಮಿಸಿರುವ ಮಳಿಗೆಗಳಲ್ಲಿ ಅಂಗಡಿ ಒಂದರ ಬಾಡಿಗೆದಾರರು 5 ವರ್ಷಗಳಲ್ಲಿ ಕೇವಲ 2 ತಿಂಗಳು ಮಾತ್ರ ಬಾಡಿಗೆ ಪಾವತಿಸಿರುವ ವಿಚಾರವನ್ನ ಬಯಲಿಗೆ ತಂದ ನಗರಸಭೆಯ ಪೌರಾಯುಕ್ತರು 1 ವಾರದ ಒಳಗೆ ಬಾಕಿ ಹಣವನ್ನು ಪಾವತಿಸದ ಪಕ್ಷದಲ್ಲಿ ಅಂಗಡಿಗೆ ಬೀಗ ಜಡಿಯಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲ 5 ವರ್ಷದ ಬಾಕಿ ಇದೆ. ನಾವು ತೆಗಿಬೇಡಿ ಇರ್ಲಿಲ್ಲ. ನಾವು ನಿಮಗೆ ಬಾಕಿ ತೆಗಿಬೇಡಿ, ದುಡ್ಡು ತೆಗೀರಿ. 2 ತಿಂಗಳ 5 ವರ್ಷದ 2 ತಿಂಗಳಲ್ಲ ಕೊಟ್ಬಿಡ್ತೀವಿ. ನಾನು ಬಂದು ಹೋಗಿ 1 ತಿಂಗಳಾಯ್ತು. ಅದೇ 2 ತಿಂಗಳಲ್ಲ ಇವ್ರೆ, 5 ವರ್ಷದ್ರಲ್ಲಿ 2 ತಿಂಗಳು ಕಟ್ರೆ ಮಿಕ್ಕಿದೇನ್ರಿ ಮಾಡ್ತಾರೆ. ಸರಿ ಇವ್ರೆ, ನಿಮ್ದು ಬಿಲ್ ಇದೆ 5 ವರ್ಷ ಎಲ್ಲಿ 2 ತಿಂಗಳಲ್ಲಿ ಇಲ್ಲ. ನೀವು ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಿಮ್ದು ಬಾಗ್ಲು ಹಾಕ್ಸಿದ್ದೆ. ಇಲ್ಲ ತೆಗಿಬೇಡಿ ಅಂತ ಏನೋ ಹೇಳೋಗಿಲ್ಲ. ಇದ್ದು ನಮ್ಮ ಸಂತೆ ಬೀದಿ ಪಕ್ಕದಲ್ಲಿ ಹೊರಗಡೆವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರಲ್ಲ ಒಂದು ಅಂಗಡಿ, ಆ ವಾಟರ್ ಟ್ಯಾಂಕ್ ಹ್ಯಾಂಡಲ್ ಮಾಡ್ತಾ ಇದ್ರಲ್ಲ, ಅವ್ರು ನಾವು ಬಾಗ್ಲಾಕ್ತಿದ್ವಿ. ಅವ್ರು ದುಡ್ಡು ಕಟ್ಟಿದ್ರೇನ್ರಿ? ಎಷ್ಟು ಕಟ್ಟಿದ್ದಾರೆ? ನಾನು ಹೇಳ್ತಾ ಇರೋದು ಅದಲ್ಲ ಕಣ್ರಿ, ಇದ್ರದ್ದಲ್ಲ, ವಾಟರ್ ಟ್ಯಾಂಕರ್ದಲ್ಲ ಅಂಗಡಿದು. ಎಷ್ಟು ತಿಂಗಳಿಗೆ ಬಾಕಿದೆ ಅವ್ರದ್ದು? 5 ವರ್ಷದ್ದೇನೋ ಬಾಕಿ ಇಟ್ಕೊಂಡಿದ್ದಾರೆ ತಾನೆ. ಮತ್ತೆ ನೀವು 2 ತಿಂಗಳಿಗೆ ಬಾಕಿ ಕೊಟ್ಬಿಟ್ಟು ಬಾಗಿಲು ಕೀ ಕೊಟ್ಬಿಟ್ಟು ಬಂದಿದ್ದೀರಾ. ಫಿಲ್ಟರ್ ಅಲ್ಲ, ಹೊರಗಡೆಯಿಂದ ತೆಗಿಬೇಡಿ ಅಂತ ಅಂದ್ಬಿಟ್ಟು ವಾರ್ನ್ ಮಾಡ್ಬಿಟ್ಟು ಬಂದಿದ್ವಿ. ಇವ್ರದ್ದು 5 ವರ್ಷ, ಇವ್ರದ್ದೆಲ್ಲ ಪಕ್ಕದ ಅಂಗಡಿ ಅವ್ರು ಬರೀ 2 ತಿಂಗಳಿದೆ ಅಂದ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ಮಾಡಿಬಿಟ್ಟು ಇದು ಜಾಸ್ತಿ ಇತ್ತು ಅಂದ್ಬಿಟ್ಟು ಇವ್ರು ನಾವು ಹೇಳ್ಬಿಟ್ಟು ಬಂದಿರ್ಲಿಲ್ವೇನ್ರಿ? ಎಷ್ಟಿದೆ ಬಾಕಿ? 70-80 ಸಾವಿರನಾ? ಮತ್ತೆ ನೀವು ಏನು ಮಾಡ್ತಾ ಇದ್ದೀರಾ? ಅವತ್ತಿಂದ ನಾನು ಬಂದು ಹೋಗಿ 1 ತಿಂಗಳಾಯ್ತೇನಾ? ಎಷ್ಟಿರೋದು ಬಾಡಿಗೆ 1 ತಿಂಗಳಿಗೆ? ನಗರವನ್ನ ಸ್ವಚ್ಛ ಹಾಗೂ ಸುಂದರವಾಗಿ ಇಡಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ನಾಗರಿಕರು ರಸ್ತೆಯಲ್ಲಿ ಕಸವನ್ನ ಯಾವುದೇ ಕಾರಣಕ್ಕೂ ಎಸೆಯಬಾರದು. ನಗರಸಭೆಯ ಸ್ವಚ್ಛತಾ ವಾಹಿನಿಯಲ್ಲಿ ಒಣ ಮತ್ತು ಹಸಿ ತ್ಯಾಜ್ಯವನ್ನ ಪ್ರತ್ಯೇಕವಾಗಿ ವಿಂಗಡಿಸಿ ನಗರವನ್ನ ಸ್ವಚ್ಛ ನಗರ ಮಾಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಬ್ಲ್ಯಾಕ್ ಸ್ಪಾಟ್ಸ್ಗಳಿದೆ. ಇದನ್ನ ಕ್ಲಿಯರ್ ಮಾಡಿಸೋದಕ್ಕೆ ಅಂತ ಡೇ ಟು ಡೇ ಬೇಸಿಸ್ ಮಾಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ಗಳು. ಹಾಗಿದ್ರೂ ಕೂಡ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ. ಸೊ ನಾವು ಇದನ್ನ ಇಲ್ಲಿ ಬ್ಯೂಟಿಫಿಕೇಶನ್ ವರ್ಕ್ಗೆ ಮಾಡೋದಕ್ಕೆ ಕೆಲವೊಂದು ಕಡೆ ನಾವು ಅಲ್ಲೂ ಕೂಡ ವಾಲ್ ಗೋಡೆಗಳಿಗೆಲ್ಲ ಬ್ಯೂಟಿಫಿಕೇಶನ್ ವರ್ಕ್ ಮಾಡಿದ್ದೀವಿ. ಸೊ ಇಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ಅಂತ ಬ್ಯೂಟಿಫಿಕೇಶನ್ ವರ್ಕ್ಸ್ ಈ ವಾರದಲ್ಲಿ ಪ್ಲ್ಯಾನ್ ಮಾಡಿ ಕೆಲವೊಂದು ಬ್ಯೂಟಿಫಿಕೇಶನ್ನು ಬೇರೆ ಒಂದಷ್ಟು ಪ್ಲ್ಯಾನ್ಸ್ಗಳು ಮಾಡ್ಕೊಂಡಿದ್ದೀವಿ. ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಅಲ್ಲೆಲ್ಲ ಏನು ಚಪ್ಪಲಿ ಕಲ್ಗಳೆಲ್ಲ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ. ಸದ್ಯದಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತೀವಿ, ಅರಿವು ಮೂಡಿಸೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದು ಬ್ಯೂಟಿಫಿಕೇಶನ್ ಆದಮೇಲೆ ಇದು ಬ್ಲ್ಯಾಕ್ ಸ್ಪಾಟ್ ಕಮ್ಮಿ ಆಗುತ್ತೆ ಅಂತ ನಮಗೊಂದು ವಿಶ್ವಾಸ ಇದೆ. ನೋಡೋಣ. ಈ ಕೋಆಪರೇಷನ್ ಫ್ರಮ್ ದ ಪಬ್ಲಿಕ್ ಆಲ್ಸೋ ಹಿಯರ್. ಇಲ್ಲಿ ಹಾಕಬಾರ್ದು, ಅದು ಮೇನ್ ರೋಡಲ್ಲಿದೆ, ಹಾಕಿದ್ರೆ ಅವ್ರ ಸರೌಂಡಿಂಗ್ಗೆ ಗಲೀಜಾಗಿರುತ್ತೆ. ಅದು ಮಾಡಿದ ಮೇಲೂ ಐ ಹೋಪ್
keep their surrounding clean. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಗತಿಗಾಗಿ ಅರ್ಹ ಮತದಾರರ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕೆಂದು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್ ಶಕುಂತಲಾ ಅವರು ಸಲಹೆ ನೀಡಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್ ಶಕುಂತಲಾ ಅವರು ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಪ್ರಜೆಗಳಲ್ಲಿ ಇರುವ ಉತ್ತಮ ವ್ಯಕ್ತಿಗಳನ್ನು ಪ್ರಭುತ್ವವನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಂವಿಧಾನ ನೀಡಿದೆ. ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ಉತ್ತಮ ನಾಯಕರ ಆಯ್ಕೆ ಮಾಡಿಕೊಳ್ಳಬೇಕು. ಮತದಾನದ ಬಗ್ಗೆ ತಿರಸ್ಕಾರ, ಬೇಜವಾಬ್ದಾರಿಯನ್ನ ತೋರದೆ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಯುವಜನರು ತಾವು ಮತದಾನ ಮಾಡುವುದರ ಜೊತೆಗೆ ಮನೆಯವರು ಹಾಗೂ ಸುತ್ತಮುತ್ತಲಿನ ಮನೆಯವರಿಗೂ ಮತದಾನದ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಪ್ರಜೆಗಳಲ್ಲಿ ಒಬ್ಬರನ್ನ ಪ್ರಭುವನ್ನ ಆಯ್ಕೆ ಮಾಡುವಂತ ನಮಗೆ ರೈಟ್ಸ್ ಕೊಟ್ಟಿದ್ದಾರೆ. ಅವರಲ್ಲಿ ನಾವು ಉತ್ತಮವಾದಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿ ಅವರನ್ನ ಆಯ್ಕೆ ಮಾಡ್ತೀವಿ. ಏನಕ್ಕೆ? ನಮ್ಮನ್ನ ರೆಪ್ರೆಸೆಂಟ್ ಮಾಡಲಿ ಅಂತ. ಎಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗಾದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಿದ್ದೀರಾ? ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಓದಿದ್ದೀರಾ? ನಮಗೆ ರೈಟ್ ಇದೆ, ವೋಟಿಂಗ್ ರೈಟ್ ಇದೆ. ಅಬೌಟ್ 18 years ಆಫ್ ಚಿಲ್ಡ್ರನ್ಸ್ ನಾವು ವೋಟ್ ಮಾಡಬಹುದು. ಒಂದು ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ದೇಶವನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂದರೆ ಒಬ್ಬ ಉತ್ತಮ ವ್ಯಕ್ತಿ ಬೇಕು. ಹಾಗಿದ್ರೆ ನಾವು ವೋಟ್ ಹಾಕ್ತೀವಿ. ಈಗೆಲ್ಲ ನೀವು ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೀರಾ, ವೋಟ್ ಹೇಗೆ ಮಾಡ್ತಾರೆ, ಯಾರ್ಯಾರೆಲ್ಲ ಹಾಕ್ತಾರೆ. ಒಂದು ವೋಟಿಂದ ಸೋತಿದ್ದಾರೆ, ಹೌದಾ? ಮತ್ತು ಒಂದು ವೋಟಿಂದ ಗೆದ್ದು ಇದ್ದಾರೆ. ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ. ಒಂದು ವೋಟಿಂದ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡುವುದಕ್ಕೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲರೂ ಮತದಾನ ಮಾಡಿ, ಮತ್ತೆ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಹೇಳಿ, ನಮ್ಗೆ ರೈಟ್ ಇದೆ, ನಾವು ಒಬ್ಬರನ್ನ ಆಯ್ಕೆ ಮಾಡುವಂತ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಸೊ ಒಂದು ಉತ್ತಮವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು, ನಮ್ಮ ಕರ್ತವ್ಯ ಆಗಿದೆ. ಇಟ್ ಈಸ್ ಅವರ್ ಡ್ಯೂಟಿ ಟು ವೋಟ್ ಅಲ್ವಾ? ವೋಟ್ ಮಾಡಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ, ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಗೊತ್ತಲ್ವಾ? ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ ಆನಂದ್ ಮಾತನಾಡಿ, ದೇಶದಲ್ಲಿ 4,600 ಜಾತಿಗಳು ಹಾಗೂ 25,000ಕ್ಕೂ ಹೆಚ್ಚು ಉಪಜಾತಿಗಳು ಇದ್ದರೂ ಎಲ್ಲರೂ ಒಂದೇ ಸೂರಿನ ಅಡಿಯಲ್ಲಿ ಬದುಕುತ್ತಿರುವುದು ಭಾರತದ ಘನತೆಯಾಗಿದೆ. ಹಿಂದೆ ಶ್ರೀಮಂತರು, ಜಮೀನ್ದಾರರು, ವಿದ್ಯಾವಂತರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಮಹಿಳೆಯರಿಗೆ ಮತದಾನದ ಹಕ್ಕೇ ಇರಲಿಲ್ಲ. ಬಡವ, ಶ್ರೀಮಂತ, ಜಾತಿ ಮತಗಳ ಲಿಂಗದ ಗೊಡವೆ ಇಲ್ಲದೆ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ದೊರೆತಿರುವುದು ಪ್ರಜಾಪ್ರಭುತ್ವ ವೈಶಿಷ್ಟ್ಯವಾಗಿದೆ ಎಂದರು. ಅಂತಂದ್ರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಯ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಉತ್ತರದ ಹಿಮಾಲಯ ಪರ್ವತ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಮಧ್ಯದಲ್ಲಿರ್ತಕ್ಕಂಥದ್ದು ಭಾರತ ದೇಶ, ಭಾರತದ ಪ್ರಜೆಗಳು ನಾವು. ಇಲ್ಲಿ 4,600ಕ್ಕೂ ಹೆಚ್ಚು ಜಾತಿಗಳಿದಾವೆ, 25,000ಕ್ಕೂ ಹೆಚ್ಚು ಉಪಜಾತಿಗಳಿದಾವೆ. ಎಲ್ಲರೂ ಒಂದೇ ಸೂರಿನಡಿಯಲ್ಲಿ ನಾವು ಬರ್ತಾ ಇದ್ದೀವಿ. ಇದು ನಮ್ಮ ಭಾರತದ ಸಂವಿಧಾನದ ಒಂದು ಘನತೆ. ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವರ ಒಂದು ಘನತೆ ಎತ್ತಿ ಹಿಡಿತಿದ್ದೀವಿ. ನಮ್ಗೆಲ್ಲರಿಗೂ ಓಟಿನ ಹಕ್ಕಿತ್ತ ಸ್ವತಂತ್ರ ಪೂರ್ವದಲ್ಲಿ ಅಂತ ಕೇಳ್ತಾ ಹೋದ್ರೆ ನಮ್ಗೆ ಯಾರಿಗೂ ಓಟಿನ ಹಕ್ಕಿಲ್ಲ. ಯಾಕೆಂತಂದ್ರೆ ಆವಾಗಿದ್ದು ಓಟಿನ ಹಕ್ಕು ಬರೀ ಅಗರ್ಭ ಶ್ರೀಮಂತರಿಗೆ, ಜಮೀನ್ದಾರರಿಗೆ ಮತ್ತೆ ಓದಿರ್ತಕ್ಕಂಥವ್ರಿಗೆ. ಎಷ್ಟು ಜನ ಇದ್ರು ಓದಿರೋರು ಪರ್ಸೆಂಟೇಜ್ ಎಷ್ಟಿತ್ತು? ತುಂಬಾ ಕಡಿಮೆ ಇತ್ತು. ಅಂಥವ್ರಿಗೆ ಮಾತ್ರನೇ ಓಟಿನ ಹಕ್ಕಿತ್ತು. ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೆಲ್ರಿಗೂ ಓಟಿನ ಹಕ್ಕು ಬೇಕು ಅಂತೇಳಿ ಅದನ್ನು ಪ್ರತಿಪಾದಿಸಿ ಸಂಸತ್ನಲ್ಲಿ ಮಂಡಿಸಿ ಅದನ್ನ ಜಾರಿಗೆ ತರ್ತಾರೆ. ಹೆಣ್ಮಕ್ಳಿಗೆ ಓಟಿನ ಹಕ್ಕೇ ಇರಲಿಲ್ಲ. ಯಾರು ಬಡವರಿರ್ತಾರೋ ಅವ್ರಿಗೆ ಓಟಿನ ಹಕ್ಕೇ ಇಲ್ಲ, ಯಾರು ಅವಿದ್ಯಾವಂತರಿರ್ತಾರೋ ಅವ್ರಿಗೆ ಓಟಿನ ಹಕ್ಕೇ ಇಲ್ಲ. ಆವಾಗ ವಿದ್ಯೆ ಅನ್ನೋದು ಗಗನ ಕುಸುಮ ಆಗಿತ್ತು. ಸೊ ವಿದ್ಯೆ ಬಹಳ ಪರ್ಸೆಂಟೇಜ್ ಬಹಳ ಕಡಿಮೆ ಇತ್ತು. ಸೊ ಒಂದ್ಸಲಿ ಅಂಬೇಡ್ಕರ್ ಇದನ್ನ ಪ್ರತಿಪಾದನೆ ಮಾಡಿ ಅಂಗೀಕಾರ ಆದ್ಮೇಲೆ ಓಟಿನ ಹಕ್ಕು ಎಲ್ರಿಗೂ ಸಿಕ್ಕಿದ ಮೇಲೆ ಅವರು ಈಚೆಗೆ ಬರ್ತಾರೆ.
ಆಚಾರ್ಯ ಕೃಪಲಾನಿ ಕೇಳ್ತಾರೆ, ಏನು ಅಂಬೇಡ್ಕರ್ ಬಹಳ ಖುಷಿಯಾಗಿದ್ರು ಇವತ್ತು. ತಹಸೀಲ್ದಾರ್ ಸುದರ್ಶನ್ ಯಾದವ್ ಅಧ್ಯಕ್ಷತೆ ವಹಿಸಿದ್ರು. ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಹಿಂದುಳಿದ ವರ್ಗಗಳ ಸಹಾಯಕ ನಿರ್ದೇಶಕ ಸತ್ಪಾಲ್ ಮತ್ತಿತರರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆದಿತ್ಯ ಆರ್ಥೋಪೆಡಿಕ್ ಅಂಡ್ ಶೋಲ್ಡರ್ ಸ್ಪೆಷಾಲಿಟಿ ಕ್ಲಿನಿಕ್, ರೈಲ್ವೆ ಸ್ಟೇಷನ್ ರಸ್ತೆ, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಕ್ರೀಡಾ ಗಾಯಗಳು, ವಯಸ್ಸಿಗೆ ಸಂಬಂಧಿಸಿದ ಕ್ಷೀಣಗೊಳ್ಳುವ ಪರಿಸ್ಥಿತಿಗಳು, ಕೈ ಮತ್ತು ಕಾಲಿನ ಮುರಿತದ ಚಿಕಿತ್ಸೆ, ಮಕ್ಕಳ ಪರಿಸ್ಥಿತಿಗಳು ಮತ್ತು ಮೂಳೆ ಮುರಿತಗಳು, ಕಡಿಮೆ ನೋವಿನಿಂದ ಆರಂಭಿಕ ಪುನರ್ವಸತಿ ಮತ್ತು ಚೇತರಿಕೆಗಾಗಿ ಸಣ್ಣ ಛೇದನಗಳು ಮತ್ತು ಕನಿಷ್ಠ ಯಂತ್ರಾಂಶದೊಂದಿಗೆ ಮಾಡಲಾದ ಕನಿಷ್ಠ ಆಕ್ರಮಣಕಾರಿ ವಿಧಾನ. ಮೂಳೆ ಮುರಿತ ಸರಿಪಡಿಸಲು ಮುಂದುವರಿದ ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆ. ನೋವುರಹಿತ ವಿಧಾನ, ಕನಿಷ್ಠ ರಕ್ತದ ನಷ್ಟ, ವೇಗವಾಗಿ ಚೇತರಿಕೆ, ಕನಿಷ್ಠ ಹೊಲಿಗೆಗಳು, ಸಣ್ಣ ಗಾಯದ ಗುರುತು. ಇಂಜೆಕ್ಷನ್ ಹಾಕಿದ್ರು, ಮತ್ತೆ ಒಂದ್ ವಾರ ಫಿಸಿಯೋಥೆರಪಿ ಮಾಡಿದ್ರು, ಮತ್ತೆ ಅವ್ರಿಗೆ ಫುಲ್ ಕಮ್ಮಿ ಆಗಿದೆ. ಚೆನ್ನಾಗಿ ಆರಾಮಾಗಿದ್ದಾರೆ. ಇವಾಗ ಎಲ್ಲರ ತರ ಕೆಲಸ ಮಾಡ್ಕೊಂಡು ಎಲ್ಲರ ತರ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಎಲ್ಲರೂ ಬಂದು ತೋರಿಸ್ಕೊಳ್ಳಿ. ಮೊಣಕಾಲು, ಭುಜ, ಸೊಂಟ, ಬೆನ್ನು, ಕಾಲು ಮತ್ತು ಕಣಕಾಲು ನೋವು ನಿರ್ವಹಣೆ, ಮೂಳೆ ಮುರಿತದ ಆರೈಕೆ ಮತ್ತು ಶಸ್ತ್ರಚಿಕಿತ್ಸೆ, ಮಕ್ಕಳ ಮೂಳೆ ಚಿಕಿತ್ಸಾ ಪರಿಸ್ಥಿತಿಗಳು ಮತ್ತು ಮುರಿತಗಳು. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 901-99-33216, ರೈಲ್ವೆ ಸ್ಟೇಷನ್ ರಸ್ತೆ, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಇಂದಿನವರೆಗೆ ಸಂಪೂರ್ಣ ಕರ್ನಾಟಕದಲ್ಲಿ ಅನೇಕ ಪ್ರಮುಖ ಕಮರ್ಷಿಯಲ್ RO ಪ್ರಾಜೆಕ್ಟ್ಸ್ ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಶುದ್ಧತೆ ಮತ್ತು ಗುಣಮಟ್ಟದ ಮೇಲೆ ವಿಶ್ವಾಸ ಇದೇ ನಮ್ಮ ಮೌಲ್ಯ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ
ಒಂದು ಮಹಾ ರುದ್ರಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮ್ಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಶಿಡ್ಲಘಟ್ಟದಲ್ಲಿ ರಥಸಪ್ತಮಿ ಅಂಗವಾಗಿ ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮ ನಡೆಯಿತು. 100 ಯೋಗಪಟುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಭಾನುವಾರದಂದು ರಥಸಪ್ತಮಿ ಅಂಗವಾಗಿ ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮ ನಡೆಯಿತು. ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಮೊದಲ ಅಗ್ನಿಹೋತ್ರ, 108 ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. 112 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನ ನಡೆಸಲಾಯಿತು. ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಾಂತ ಸಂಚಾಲಕ ಶ್ರೀಕಾಂತ್ ಮಾತನಾಡಿ,
ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಅನಾದಿ ಕಾಲದಿಂದಲೇ ಪತಾಂಜಲಿ ಮಹಾಮುನಿಗಳು ಯೋಗಾಭ್ಯಾಸ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನ ಮಾಡುವ ಮೂಲಕ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಯೋಗದಿಂದ ಸಕಲ ರೋಗಗಳು ನಿಗ್ರಹ ಮತ್ತು ನಿರೋಧಕ ಶಕ್ತಿ ಇದೆ ಎಂಬುದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಈ ಕಾರಣಕ್ಕಾಗಿ ವಿಶ್ವದಲ್ಲಿಯೇ ಯೋಗಾಗೆ ಹೆಚ್ಚು ಮಹತ್ವ ಬಂದಿದೆ ಎಂದರು. ಪತಾಂಜಲಿ ವಿಶ್ವಸ್ಥ ಮಂಡಳಿಯ ಸದಸ್ಯ ನಿವೃತ್ತ ಅಧಿಕಾರಿ ಕೇಶವಮೂರ್ತಿ ಅವರು ಮಧ್ಯರಾತ್ರಿ 12:30 ಗಂಟೆಯಿಂದ ಬೆಳಿಗ್ಗೆವರೆಗೆ 1008 ಸೂರ್ಯ ನಮಸ್ಕಾರವನ್ನ ಮಾಡುವ ಮೂಲಕ ಗಮನ ಸೆಳೆದರು. ಭಾರತ ದೇಶಕ್ಕೆ ಸರಿಯೋಣ, ಧರ್ಮದ ಧ್ವಜವನ್ನು ಈ ಸಂದರ್ಭದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸರಸ್ವತಮ್ಮ, ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯ ಭಾಸ್ಕರ್, ರಮಣ, ಮಲ್ಲಿಕಾರ್ಜುನ್, ಆನೂರು ಚಿಕ್ಕಣ್ಣ ಇನ್ನಿತರರು ಉಪಸ್ಥಿತರಿದ್ದರು. 108 ಸಾಮೂಹಿಕ ಸೂರ್ಯ ನಮಸ್ಕಾರದ ಬಳಿಕ ಪ್ರಸಾದವನ್ನ ವಿತರಿಸಲಾಯಿತು. ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದರು. ಶೋಭಾಯಾತ್ರೆ ನಗರದ ವಿಜಿಟಿ ರಸ್ತೆಯಿಂದ ಆರಂಭವಾಗಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಮುಕ್ತಾಯಗೊಂಡಿತು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅಭಿಮಾನಿಗಳಿಂದ ಓಂ ಶಕ್ತಿ ದೇವಾಲಯಕ್ಕೆ ಉಚಿತ ಬಸ್ ಸೇವೆ ಮಾಡಿಕೊಟ್ಟಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 10 ಬಸ್ಗಳಲ್ಲಿ ಓಂ ಶಕ್ತಿ ಯಾತ್ರೆಗೆ ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕಿ ಸುಷ್ಮಾ ಶ್ರೀನಿವಾಸ್ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರದ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಓಂ ಶಕ್ತಿ ದೇವಾಲಯಕ್ಕೆ ತೆರಳುವ ಭಕ್ತರಿಗೆ ಉಚಿತ ಬಸ್ ಸೇವೆ ಕಲ್ಪಿಸಿಕೊಟ್ಟಿದ್ದಾರೆ. 100 ಮಹಿಳಾ ಓಂ ಶಕ್ತಿ ಮಾಲಾಧಾರಿಗಳು ಈ ಉಚಿತ ಬಸ್ ಸೇವೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕಿ ಹಾಗೂ ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಯಾತ್ರೆಯನ್ನು ಆಯೋಜಿಸಲಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನಿಂದ 4 ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಓಂ ಶಕ್ತಿ ಯಾತ್ರೆಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಕೈವಾರ ತಾತಯ್ಯ ದೇವಾಲಯದ ಬಳಿ ಓಂ ಶಕ್ತಿ ದೇವಸ್ಥಾನಕ್ಕೆ ತೆರಳಲು ಮಾಲಾಧಾರಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಬಸ್ಗಳಿಗೆ ಪೂಜೆ ಪುನಸ್ಕಾರ ಮಾಡಿ ಚಾಲನೆ ನೀಡಿದ್ರು. ಕರ್ನಾಟಕ ರೈತ ಜನಸೇನಾ ವತಿಯಿಂದ ಬರೀ ಹೋರಾಟಗಳನ್ನು ಮಾಡಿಕೊಂಡು ಎಲ್ರಿಗೂ ನ್ಯಾಯ ಕೊಡಿಸೋದು ಒಂದೇ ಅಲ್ಲ, ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ರೆಡಿ ಮಾಡೋದು ಒಂದೇ ಅಲ್ಲ, ಇವತ್ತಿನ ದಿನ ಸನಾತನ ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮತ್ತು ನನ್ನ ಮಕ್ಕಳು ಕರ್ನಾಟಕ ರೈತ ಜನಸೇನಾ ವತಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತಿನ ದಿನ ಸುಮಾರು 7 ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರದಿಂದ 2 ಬಸ್ಸು ಹೊರಟಿದೆ. ನಿನ್ನೆ ಗೌರಿಬಿದನೂರವ್ರು ಹೋಗಿ ಬಂದಿದ್ದಾರೆ. ಸೋಮವಾರದ ದಿನ ಗುಡಿಬಂಡೆ ಮತ್ತು ಚಿಂತಾಮಣಿ ಕಡೆಯಿಂದ ಸಹಿತ ಹೊರಡೋರಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಸನಾತನ ಧರ್ಮವನ್ನು ಉಳಿಸ್ಬೇಕು, ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ. ದೈವಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲಲ್ಲ, ದೈವಶಕ್ತಿಯ ಮುಂದೆ ಯಾವ ಶಕ್ತಿ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಬಹಳ ಒತ್ತಾಸೆಯಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ದಿನ
ಬಹಳ ಜನ ಹೆಣ್ಮಕ್ಳಿದ್ದಾರೆ ಅಷ್ಟು ದೂರ ಹೋಗಿ ತಾಯಿ ದರ್ಶನ ಮಾಡಬೇಕು ಅನ್ನೋಂಥವ್ರು ಏನೋ ಅವರ ವೈಯಕ್ತಿಕ ಕಾರಣಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಹೋಗಲಿಕ್ಕೆ ಅವ್ರಿಗೆ ಅವಕಾಶಗಳು ಸಿಕ್ಕಿರಲ್ಲ. ಹಾಗಾಗಿ ನಾವು ಅಂಥವ್ರನ್ನೆಲ್ಲ ಗುರುತಿಸಿ ಸುಮಾರು ನನ್ನ ಮಕ್ಕಳ ಬಹಳ ಜನ ನೇತೃತ್ವದಲ್ಲಿ ಇವತ್ತಿನ ದಿನ ಇವಾಗ ಒಂದು 4 ಬಸ್ಸು ಹೊರಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕ ರೈತ ಜನಸೇನಾ ಪ್ರತಿಯೊಂದು ರೀತಿಯಲ್ಲೂ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಬೋದು, ನಮ್ಮ ಪ್ರತಿಯೊಂದು ಕೆಲಸಗಳನ್ನು ಮಾಡಲಿಕ್ಕೆ ಆಗ್ಬೋದು, ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ. ಇಲ್ಲಿ ಹೆಸರು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಜನ ಇದ್ದಾರೆ, ನನ್ನ ಮಕ್ಕಳೇ ಆಗ್ಬೋದು, ನಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು. ಹಾಗಾಗಿ ಎಲ್ಲರಿಗೂ ಆ ತಾಯಿಯ ಆಶೀರ್ವಾದ ದೊರಕಲಿ, ಎಲ್ಲರಿಗೂ ಸಕಲವೂ ಒಳ್ಳೆಯದಾಗಲಿ ಅಂತ ಬಯಸಲಿಕ್ಕೆ ನಾನು ಇಷ್ಟ ಬೀಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಜನಸೇನಾ, ಜೈ ಜನಸೇನಾ, ಜೈ ಜನಸೇನಾ. ಇನ್ನು ದೇವರ ದರ್ಶನಕ್ಕೆ ಹೊರಟ ಚಿಕ್ಕಬಳ್ಳಾಪುರ ತಾಲೂಕಿನ 106 ಓಂ ಶಕ್ತಿ ಮಾಲಾಧಾರಿಗಳು ಉಚಿತ ಬಸ್ ಸೇವೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪವನ್ ಕಲ್ಯಾಣ್ ಅಭಿಮಾನಿಗಳು ಹಾಗೂ ಕರ್ನಾಟಕ ರೈತ ಜನಸೇನಾ ವತಿಯಿಂದ ನಡೆದ ಈ ಸೇವಾ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಎಲ್ಲಾನ ಇಳಿದಾಗ ಪಕ್ಕದಲ್ಲಿ ಇರೋರಿದಾರ ಇಲ್ವಾ ನೋಡ್ಕೊಳ್ಳಿ. ಮಕ್ಕಳು ವಯಸ್ಸಾದವ್ರು ಇದ್ದಾರೆ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ. ಓಕೆ, ಯಾವುದಕ್ಕೂ ಆತರ ಪಡಬೇಡಿ, ಕ್ಷೇಮವಾಗಿ ಹೋಗಿ ಬನ್ನಿ. ಯಾರಿಗೂ ಎಲ್ಲೂ 1 ರೂಪಾಯಿ ಕೊಡಬೇಡಿ, ಈಗಲೇ ಹೇಳಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಎಷ್ಟೋ ಜನ ಬಡ ಮಕ್ಕಳು ಇರ್ತಾರೆ, ಅಷ್ಟು ದೂರ ಹೋಗೋಕ್ಕೆ ಅಷ್ಟು ಅವಕಾಶ ಸಿಗಲ್ಲ ನಮಗೆ. ಈ ಮೇಡಮ್ ಅವ್ರ ಮೂಲಕ ನಮಗೆ ದೇವಿಯ ದರ್ಶನ, ಸುಶ್ಮಿತಾ ಮೇಡಮ್ ಅವ್ರ ಮೂಲಕ ನಮಗೆ ದರ್ಶನ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಬಡ ಮಕ್ಕಳೆಲ್ಲ ಸೇರಿ ನಾವು ಇವಾಗ ಮೇಲ್ಮತ್ತೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟು ದೂರ ಹೋಗೋಕ್ಕೆ ಹೆಣ್ಮಕ್ಳ ಕೈಲಿ ಸಾಧ್ಯ ಆಗಲ್ಲ. ಆ ದೇವಿಯ ರೂಪದಲ್ಲಿ ಸುಶ್ಮಿತಾ ಮೇಡಮ್ ಅವರು ಕರ್ನಾಟಕ ಜನಸೇನೆ ಮೂಲಕ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿಯಾಗಿದೆ. ನಾವು 5 ವರ್ಷದಿಂದ ಹೋಗ್ತಾ ಇದ್ದೀನಿ, ಇದು 6ನೇ ವರ್ಷ. ನಾವೆಲ್ಲ 5,000 4,000 ಕಟ್ಟು ಹೋಗ್ತಾ ಇದ್ದು ಅಷ್ಟು ದೂರ. ನಾವು ಕೂಲಿ ಮಾಡೋರು ಅಷ್ಟು ಅಮೌಂಟು ಕಟ್ಟೋಕ್ಕಾಗಲ್ಲ, ಅದಕ್ಕೆ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಸ್ಟಾಪ್ ಆಗಿದ್ವು. ಏನೋ ದೇವರು ಈ ಮೂಲಕ ನಮಗೆ ದರ್ಶನ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ನಮ್ಮ ತುಂಬ ಇದೆ ಮೇಡಮ್, ತುಂಬ ಖುಷಿಯಿಂದ ಇದು ಮಾಡಬೇಕು ಅಂತ ನಮಗೆ ನಮ್ಮ ತಾಯಿ ಥರ ಮುಂದೆ ಖುಷಿ ಆಗ್ತಾ ಇದೆ ನಮ್ಗೆ ಎಲ್ರಿಗೂ. ಇನ್ನು ಭಕ್ತರ ಸೇವೆಯೇ ದೇವರ ಸೇವೆ ಎಂಬ ಉದ್ದೇಶದೊಂದಿಗೆ ನಡೆದ ಓಂ ಶಕ್ತಿ ಯಾತ್ರೆಗೆ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಉಚಿತ ಬಸ್ ಸೇವೆಗೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ.
ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಟೂರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಸದೃಢಗೊಳಿಸುವ ಸಲುವಾಗಿ ಸಂವಿಧಾನಾತ್ಮಕವಾಗಿ ನೀಡಿರುವ ಮತದಾನದ ಹಕ್ಕನ್ನು ಕೆಲ ಮತದಾರರು ಹಣ ಹೆಂಡದ ಆಸೆಗಾಗಿ ಮಾರಾಟ ಮಾಡಿ ಸಂವಿಧಾನದ ಹಕ್ಕನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆಂದು JMFC ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಕಳವಳ ವ್ಯಕ್ತಪಡಿಸಿದರು. ಸಾಂಕೇತಿಕವಾಗಿ ಆಚರಣೆ ಮಾಡಿ ಹೋಗ್ತಾ ಇದೆ. ಹಾಗಾಗಿ ನಾವು ಓದಿರೋರಾಗಿರ್ಲಿ, ಓದದೇ ಇರೋರಾಗಿರ್ಲಿ, ಮನೆಯಲ್ಲಿ ನಮ್ಮ ಸಂಬಂಧಿಕರಾಗಿರ್ಲಿ, ಯಾರೇ ಆಗಿರ್ಲಿ, ಮತ ದಿನಾಚರಣೆಗೆ ಅರ್ಥ ಬರಬೇಕು ಅಂದ್ರೆ ನಾವು ಚಲಾಯಿಸುವಂತ ಮತ ಸರಿಯಾದ ರೀತಿಯಲ್ಲಿ ಇರಬೇಕು. ಹಣ, ಆಮಿಷ, ಮತ್ತೊಂದು ವಸ್ತುಗಳಿಗೆ ನಮ್ಮ ಮತ ಬಲಿ ಆಗಬೇಕು. ಈ ವಿಚಾರ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೂ ಹೇಳಬೇಕಾಗ್ತದೆ.
ಶಿಡ್ಲಘಟ್ಟ ನಗರದ ಪ್ರಜಾಸೌಧ ಕಚೇರಿಯ ಸಭಾಂಗಣದಲ್ಲಿ ಭಾರತ ಚುನಾವಣಾ ಆಯೋಗ ತಾಲೂಕು ಆಡಳಿತ ಕಾನೂನು ಸೇವಾ ಪ್ರಾಧಿಕಾರದ ಆಶ್ರಯದಲ್ಲಿ ಆಯೋಜಿಸಿದ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸುವ ಸಲುವಾಗಿ ದೇಶದ ನಾಗರಿಕರಿಗೆ ಸಂವಿಧಾನಾತ್ಮಕವಾಗಿ ಮತದಾನದ ಹಕ್ಕು ನೀಡಿದ್ದು, ಆದರೆ ಇತ್ತೀಚಿನ ದಿನಗಳಲ್ಲಿ ಆಸೆ ಆಮಿಷಗಳಿಗೆ ಒಳಗಾಗಿ ಮತದಾರರು ಸಂವಿಧಾನಾತ್ಮಕವಾಗಿ ಲಭಿಸುವ ಹಕ್ಕನ್ನ ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಬೇಸರದ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮತದಾನದ ಮಹತ್ವದ ಕುರಿತು ಪ್ರತಿಜ್ಞಾವಿಧಿಯನ್ನ ಬೋಧಿಸಲಾಯಿತು. ಒಂದು ಅಮೂಲ್ಯವಾದಂತಹ ಸಂವಿಧಾನದ ಅಡಿಯಲ್ಲಿ ನಾನೊಬ್ಬ ಭಾರತೀಯ, ನನಗೂ ಏನಾದರೂ ಹೇಳಕ್ ಅಧಿಕಾರ ಇದೆ, ನನ್ನ ಮಾತು ನಡಿಬೇಕು ಅಂತ ನಡೆಸೋದು ಒಂದೇ ಒಂದು ಅವಕಾಶ ಅಂದರೆ 5 ವರ್ಷಕ್ಕೆ ಒಂದ್ಸಲ ಸಿಗೋದ ಈಗ ಹಾಕಿದ್ಮೇಲೆ ನೀವ್ಯಾರು ಅದು ಗೆದ್ದಿರೋದು ಯಾರು ಮತ್ತವ್ರು ನಿಮ್ಮ ಹತ್ರ ಅಂತೂ ಬರೋದಿಲ್ಲ, ನೀವೇ ಹೋಗಿ ಕಾಯಬೇಕು ಅಂತ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗ್ತಾ ಇದೆ. ಮತದಾನ ಅನ್ನೋದು ಒಂದು ರೀತಿಯಲ್ಲಿ ಹೇಗಾಗಿ ಹೋಗಿದೆ ಅಂದ್ರೆ ಆಸೆ ಆಮಿಷ ಹಣ ಇತರ ವಸ್ತುಗಳ ಒಂದು ಬೆನ್ನಿಗೆ ಬಿದ್ದಿ ಮತದಾರರು ಆ ಅಮೂಲ್ಯವಾದಂತಹ ಹಕ್ಕನ್ನ, ಆ ಸಂವಿಧಾನ ಅಡಿಯಲ್ಲಿ ಕೊಟ್ಟಂತಹ ಹಕ್ಕನ್ನ ಸದುಪಯೋಗ ಪಡಿಸ್ಕೊಳ್ಳೋ ಬದಲು ದುರುಪಯೋಗ ಪಡಿಸ್ಕೊತಾ ಇದೆ ಅಂತ ಸಾಂಕೇತಿಕವಾಗಿ ಬಂದು ಆಚರಣೆ ಮಾಡಿ ಹೋಗ್ತಾ ಇದೆ. ಹಾಗಾಗಿ ನಾವು ಓದಿರೋರಾಗಿರ್ಲಿ ಓದದೇ ಇರೋರಾಗಿರ್ಲಿ ಮನೆಯಲ್ಲಿ ನಮ್ಮ ಸಂಬಂಧಿಕರಾಗಿರ್ಲಿ ಯಾರೇ ಆಗಿರ್ಲಿ ಮತ ದಿನಾಚರಣೆಗೆ ಅರ್ಥ ಬರಬೇಕು ಅಂದ್ರೆ ನಾವು ಚಲಾಯಿಸುವಂತ ಮತ ಸರಿಯಾದ ರೀತಿಯಲ್ಲಿ ಇರಬೇಕು. ಹಣ ಆಮಿಷ ಮತ್ತೊಂದು ವಸ್ತುಗಳಿಗೆ ನಮ್ಮ ಮತ ಬಲಿ ಆಗಬೇಕು. ಈ ವಿಚಾರ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೂ ಹೇಳಬೇಕಾಗ್ತಾರೆ. ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಸುಕನ್ಯಾ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಬೀದ್, ತಹಸೀಲ್ದಾರ್ ಗಗನಾ ಸಿಂಧು, ನಗರಸಭೆಯ ಪೌರಾಯುಕ್ತೆ ಅಮೃತ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. अमृतंगमय ओम शांति शांति शांति. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿ ಸರ್ಎಂವಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನನ್ನ ಭಾರತ ನನ್ನ ಮತ ಘೋಷವಾಕ್ಯದ ಅಡಿ ನಡೆದ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಪಿ ರಾಮಲಿಂಗೇಗೌಡ ಸರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವು ಚಲಾಯಿಸುವ ಮತದಾನದ ಮಹತ್ವವನ್ನ ಮೊದಲು ಅರಿಯಬೇಕು. ಚುನಾವಣೆ ನಡೆಯುವ ಸಮಯದಲ್ಲಿ ಶೇಕಡಾವಾರು ಮತದಾನದ ಅಂಕಿ ಅಂಶಗಳನ್ನು ಬಿಡುಗಡೆಯಾದಾಗ ಕೇವಲ 45.50ರಂತೆ ಮತದಾನ ಆಗಿರುತ್ತದೆ. ಆದರೆ ನಮಗೆ ಸರ್ಕಾರದಿಂದ ಬರುವ ಸವಲತ್ತುಗಳಾದ ಎಲ್ಲವನ್ನ ಕೇಳುತ್ತೇವೆ. ಇದೇ ಮುತುವರ್ಜಿಯನ್ನ ಒಳ್ಳೆಯ ಸರ್ಕಾರವನ್ನ ರಚನೆ ಮಾಡುವಲ್ಲಿ ಉತ್ಸಾಹ ತೋರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಕಮಿಷನ್ ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಮಾಡ್ತವೆ, ಎಷ್ಟು ಪ್ರಮಾಣದಲ್ಲಿ ವೋಟ್ ಆಗಿದೆ ಅಂತ. 45%, 50%. ನಾಚಿಕೆ ಆಗ್ಬೇಕು ನಮಗೆ. ಎಲ್ಲ ಸರ್ಕಾರದಿಂದ ಬರುವಂತ ಸವಲತ್ತುಗಳೆಲ್ಲ ನಮಗೆ ಬೇಕು. ಆದರೆ ಒಂದು ಒಳ್ಳೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಒಂದು ಮತದಾನನ ತನ್ನ ಕರ್ತವ್ಯನ ಮಾಡಲಿಕ್ಕೆ ಇಷ್ಟ ಇಲ್ಲ. ನಾವೆಲ್ಲ ಯಾವಾಗಲೂ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ಕರ್ತವ್ಯನ ಮಾತಾಡ್ತೀವಿ. ಎಲ್ಲಿ ತನಕ ನಾವು ನಮ್ಮ ಕರ್ತವ್ಯಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಆಗೋದಿಲ್ವೋ, ಯಾವುದೇ ಹಕ್ಕುಗಳನ್ನ ಕೇಳುವಂಥ ನೈತಿಕತೆ ನಮ್ಮಲ್ಲಿ ಇರೋದಿಲ್ಲ. ಆ ಕಾರಣದಿಂದ ಫಸ್ಟ್ ನಾವು ನಮ್ಮ ಒಂದು ಮಾರಲ್ ಡ್ಯೂಟಿ ಅಂಡ್ ಲೀಗಲ್ ಡ್ಯೂಟಿ ಏನಿದೆ ಆ ಡ್ಯೂಟೀಸ್ನ ಮಾಡೋಣ. ಆ ನಂತರ ಹಕ್ಕುಗಳನ್ನ ಕೇಳಲಿಕ್ಕೆ ತಾನಾಗೆ ನಮಗೆ ಒಂದು ಬಲ ಬರ್ತದೆ ಅಂತ ಹೇಳ್ತಾ, ಈ ಪ್ರಜಾಪ್ರಭುತ್ವ ಉಳಿಬೇಕು, ಪ್ರಜಾಪ್ರಭುತ್ವ ಮೌಲ್ಯಗಳು ಇರಬೇಕು, ಈ ಒಂದು ವ್ಯವಸ್ಥೆನ ನಾವು ಮುಂದಿನ ಜನಾಂಗಕ್ಕೆ ದಾರಿ ಹಿಡಿಬೇಕು ಅನ್ನೋದಾದ್ರೆ ಈ ಯುವ ಮತದಾರರು, ಫಸ್ಟ್ ಟೈಮ್ ವೋಟರ್ಸ್,
ಅಂತ ಹೇಳಿರ್ತೀರ ತಾವುಗಳೆಲ್ಲ, ತಾವಷ್ಟೇ ಅಲ್ಲ, ತಮ್ಮ ಜೊತೆಲಿರೋರು, ಫ್ರೆಂಡ್ಸ್, ಕುಟುಂಬದವರು ಎಲ್ಲರೂ ಕೂಡ ಈ ಒಂದು ಪ್ರಜಾಪ್ರಭುತ್ವದ ಮಹಾ ಹಬ್ಬ ಅಂತಲೇ ಕರಿತೀವಿ. ಇಂಥ ಒಂದು ಮಹೋತ್ಸವದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಹಾಗೆ ಭಾಗಿಯಾಗಬೇಕಾದ್ರೆ ಒಂದು ತಲೆನಲ್ಲಿ ನಾವು ನೆನಪಿಟ್ಕೋಬೇಕು, ನಾವು ಮಾಡ್ತಿರೋದು ಮತದಾನ. ಆ ದಾನ ಮಾಡಬೇಕಾದ್ರೆ ಯಾರಿಂದ ದಕ್ಷಿಣೆ ತಗೋಬಾರ್ದು. ಆಗ ಅಷ್ಟೇ ನಾವು ಒಂದು ಕರಪ್ಷನ್ ಫ್ರೀ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡ್ಬೋದು, ಸ್ಟ್ರಾಂಗ್ ಇಂಡಿಯಾನ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ತಾ ನಾವೆಲ್ಲರೂ ಸಂವಿಧಾನದ ಆಶಯಗಳಿಗೆ ಒತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸರ್ಕಾರ ಹಾಗೂ ನಿಮ್ಮ ಕರ್ತವ್ಯಗಳನ್ನ ನಿಭಾಯಿಸುವಲ್ಲಿ ಮಹತ್ತರವಾದ ಕೊಡುಗೆಯನ್ನು ದೇಶ ಕಟ್ಟಿಗೆ ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಈ ಒಂದು ಇನಾಗ್ರೇಷನ್ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶಿಲ್ಪಾ ಬಿ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಪ್ರಭು ಜಿ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್, ಪೊಲೀಸ್ ಅಧೀಕ್ಷಕರಾದ ಕುಶಲ್ ಚೌಕ್ಸೆ, ಉಪವಿಭಾಗಾಧಿಕಾರಿ ಅಶ್ವಿನ್ ರಿಎಚ್, ತಹಸೀಲ್ದಾರ್ ರಶ್ಮಿ ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬೇಸಿಗೆ ಹತ್ತಿರವಾದಂತೆ ಕಡಿಮೆಯಾದ ದಾಳಿಂಬೆ ಫಸಲು, ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದ ಬೆಳೆ ಇಲ್ಲದೆ ಕೈ ಹಿಸುಕಿಕೊಳ್ಳುತ್ತಿರುವ ರೈತರು. ನಗರಸಭೆಗೆ ಬಾಡಿಗೆ ಪಾವತಿಸಲು ಮೀನಾಮೇಷ, ಬಾಡಿಗೆ ಪಾವತಿಸಿ ಇಲ್ಲ ಖಾಲಿ ಮಾಡಿ, ವರ್ತಕರಿಗೆ ಎಚ್ಚರಿಕೆ ಕೊಟ್ಟ ಪೌರಾಯುಕ್ತೆ ಅಮೃತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಗತಿ ಮುಖ್ಯ, ಕಡ್ಡಾಯ ಮತದಾನದ ಮೂಲಕ ಉತ್ತಮ ನಾಯಕರನ್ನ ಆಯ್ಕೆ ಮಾಡಿ, ನ್ಯಾಯಾಧೀಶೆ ಶಕುಂತಲಾ ಅವರು ಕರೆ. ಎಲ್ಲೆಡೆ ರಥಸಪ್ತಮಿ ಸಂಭ್ರಮ, ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮ, ನೂರಾರು ಯೋಗಪಟುಗಳು ಭಾಗಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.